ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ತಿಳಗೋಳ ಗ್ರಾಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ಅಶ್ವರೂಢ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಶಹನಾಯಿ ವಾದನ ಡೊಳ್ಳು ಕುಣಿತ ಸೇರಿದಂತೆ ಹಲವು ಮಂಗಳಕರ ವಾದ್ಯಗಳ ಮೂಲಕ ಮೆರವಣಿಗೆ ಮಾಡಲಾಯಿತು. ಬಸವೇಶ್ವರ ಬೃಹತ್ ಪ್ರತಿಮೆ ಅನಾವರಣ ಕಾರ್ಯಕ್ರಮ ದೇವರಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಕುದುರಿ ಸಾಲವಾಡಿಗೆ ಅವರು ಉದ್ಘಾಟಿಸಿ ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ಚಿಗರಹಳ್ಳಿ ಹಾಗೂ ಶ್ರೀ ಮಹೇಶ್ವರಾನಂದ ತೀರ್ಥ ತಿಳಗೋಳ ಸಾನ್ನಿಧ್ಯ ವಹಿಸಿದರು. ಅಧ್ಯಕ್ಷತೆ ಶ್ರೀ ಮಹಾಂತಯ್ಯ ಹಿರೇಮಠ. ವಿಶೇಷ ಆಹ್ವಾನಿತರು ಕುಮಾರಿ ಹಾರಿಕಾ ಮಂಜುನಾಥ್. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿದರು. ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮೆರವಣಿಗೆಯಲ್ಲಿ ಬಸವ ಸೇವಾ ಯುವಕ ಸಮಿತಿ ಅಧ್ಯಕ್ಷರಾದ ಉಮೇಶ್ ಯಡ್ರಾಮಿ ಹಾಗೂ ನಿತ್ಯಾನಂದ ಕತ್ತಿ, ಷಡಕ್ಷರಿ ಹಿರೇಮಠ, ಮಲ್ಲಿಕಾರ್ಜುನ್ ಸಾತಿಹಾಳ, ಪ್ರೇಮಾನಂದ ಮಾಳಗಿ, ಸೋಮು ಯಾಳವಾರ, ಈರಗಂಟೆಪ್ಪ ಗದಗಿ, ಶಿವಪುತ್ರ ನೆಲ್ಲಿಗಿ, ರಾಜಶೇಖರ್ ಸಾತಿಹಾಳ, ಬಸವಲಿಂಗಪ್ಪ ಯಡ್ರಾಮಿ, ರವಿ ನಾಯ್ಕೋಡಿ, ಶಿವು ಯಡ್ರಾಮಿ, ರಂಗರಾವ್ ತಿಳಗೋಳ, ಅಕ್ಬರ್ ಭಾಗ್ಯವಾಡಿ, ಶ್ರೀಶೈಲ ಯಡ್ರಾಮಿ, ಮಾರುತಿ ಕಾಸರ, ಬಸಪ್ಪ ಗದ್ದಗಿ, ಗುರಪ್ಪ ಕುಂಬಾರ್, ಸತ್ಯವ ದೊಡ್ಡಮನಿ, ರಾಜು ಸಂದಿಮನಿ, ಭೀಮು ಚಿಗರಿ, ಯಮನಪ್ಪ ಬೋಯಾರ, ಪರಶುರಾಮ್ ಬೋಯಾರ, ಕಾಸುಲಿಂಗ ಕುಂಬಾರ, ಗುರಣ್ಣ ಖೈನೂರ್, ಕಾಳಪ್ಪ ಬಡಿಗೇರ್, ವಸಂತ ವಾಲಿಕಾರ್, ಊರಿನ ಹಿರಿಯರು, ಮಹಿಳೆಯರು, ಯುವಕರು ಉಪಸ್ಥಿತರಿದ್ದರು. ವರದಿಗಾರರು ಮಂಜುನಾಥ್ ಸಾತಿಹಾಳ, ಹಂಸತಿಗೆ. ಜಗತ್ತಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ. ನನ್ನ ನಿಮ್ಮ ಪೂರ್ವಿಕರು ಈ ಧರ್ಮ ಉಳಿಸಲೇಬೇಕು, ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಧರ್ಮದ ಉಳಿವಿನ ಪರವಾಗಿದ್ದಂತ ತುಡಿತ, ಆ ಒಂದು ತುಡಿತದಿಂದ ಎಷ್ಟೆಲ್ಲ ಶ್ರಮಪಟ್ಟು ಇವತ್ತಿಗೂ ಇಲ್ಲಿ ನಿತ್ಯ ವಚನಗಳನ್ನು ಹೇಳ್ತೀವಿ ಅಂದ್ರೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಅಕ್ಕ ನಾಗಮ್ಮನಿಗೆ. ಆ ತಾಯಿ ಹೆಣ್ಣು ಮಗಳು ಆ ವಚನಗಳನ್ನು ರಕ್ಷಣೆ ಮಾಡಿ ತಾನು ಮಾಡೋದಂತೆ ಮುಂದೆ ಚನ್ನಬಸವಣ್ಣನವರಿಗೂ ಕೂಡ ಪರಂಪರೆ ರಕ್ಷಣೆ ಮಾಡುವಂತ ಆದರ್ಶವನ್ನು ಕೊಟ್ಟು ಅವರಿಂದ ನಂತರ ಇಲ್ಲಿವರೆಗೂ ಕೊನೆಗೆಲ್ಲವೂ ಹೋಯ್ತು ಅನ್ನೋ ಸಂದರ್ಭದಲ್ಲಿ ಶೂನ್ಯ ಸಂಪಾದಕರು ಬಂದು ಮತ್ತು ಅದನ್ನು ಉಳಿಸಿಕೊಟ್ಟು ಇಲ್ಲಿವರೆಗೂ ತಲುಪಿಸಿ ಹೋಗಿದ್ದಾರಲ್ಲ. ಇಷ್ಟೆಲ್ಲ ಶ್ರಮಗಳಿಂದ ಉಳ್ಕೊಂಡು ಬಂದಿರುವಂತ ಈ ಪರಂಪರೆ, ಇದನ್ನ ನಾವು ನೀವು ಉಳಿಸ್ತಿಲ್ಲ ಅಂದ್ರೆ ಇನ್ಯಾರು ಉಳಿಸ್ಲಿಕ್ಕೆ ಬರ್ತಾರೆ ಸ್ವಾಮಿ? ಹಿರಿಯರು ಕೇಳಿದ್ರು, ಯುನಾನ್ मिस्र रोम सब मिट गए जहां से कुछ बातें हस्ती मिटती नहीं हमारी, दुनिया का इतिहास पूछता रोम का यूनान कहा, हर घर में शुभाग्नि जलाता वो उन्नति ईरान कहा, दिया बूझी जब पश्चिमी जगत की छाया जब बर्बर अंधियारा, तभी चीर कर तम की छाती चमका ಹಿಂದೂಸ್ತಾನ ಮಾರ ಅಂತ ಕವಿಗಳು ಬರೆದು ಹೇಳಿದ್ರು. ಇಡೀ ಜಗತ್ತೇ ಅಂಧಕಾರಕ್ಕೆ ಹೋದಂತ ಸಂದರ್ಭದಲ್ಲಿ ಜಗತ್ತನ್ನು ಬೆಳಗುವಂತ ಕೆಲಸ ಮಾಡಿದ್ರು ಈ ಒಂದು ಸನಾತನ ಧರ್ಮ, ಈ ಒಂದು ಸನಾತನ ಭಾರತೀಯ ಪರಂಪರೆ. ಈ ಪರಂಪರೆ ಉಳಿಸಬೇಕು. ಹೇಗೆ ಉಳಿಸ್ತೀರಾ? ಸಂಘಟಿತ ಬಲದಿಂದ, ಸಂಘಟನೆಯಿಂದ. ನಾವು ಸಂಘಟಿತರಾಗಿ ಬಂದಾಗ ಮಾತ್ರ ಈ ಪರಂಪರೆ ಉಳಿದು ಸಾಧ್ಯ. ಇದನ್ನೇ ಕೃಷ್ಣ ಕೊಟ್ಟಂತ ಕರೆ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ಟರು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನುಜಾಮ್ಯಂ ಪರಿತ್ರಾಣ ಸಾಧು ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡಲಿಕ್ಕೆ ನಾನು ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ಪರಂಪರೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ. ಯಾವತ್ತಾದ್ರೂ ಯೋಚನೆ ಮಾಡಿ, ಕೃಷ್ಣ ಕೊಟ್ಟಂತ ಕರೆ, ಅಲ್ಲಮ್ಮ ಪ್ರಭುದೇವರು ಕೊಟ್ಟಂತ ಕರೆ, ಎರಡೂ ಒಂದೇ. ಒಂದು ಕಾಲದಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು, ಎಲ್ಲವನ್ನ ಬಿಟ್ಟು ಅವನಾಗುವಂತ ಕೆಲಸವನ್ನ ಮಾಡು. ಇದನ್ನೇ ಕೃಷ್ಣನು ಭಗವದ್ಗೀತೆಯನ್ನು ಕರೆ ಕೊಟ್ಟಿದ್ದಾರೆ, ಉದ್ಧವ ಗೀತೆಯನ್ನು ಕರೆ ಕೊಟ್ಟಿದ್ದಾರೆ. ಏನಕ್ಕಿಷ್ಟು ಸಮಾನ